ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ಅಮೆರಿಕದ ವೆಲ್ನೆಸ್ ವಿಶ್ವವಿದ್ಯಾಲಯದಿಂದ ಇಂದು ಧರ್ಮಸ್ಥಳದ ಮಹೋತ್ಸವ ಸಭಾಭವನದಲ್ಲಿ ಆಚಾರ್ಯ ಪದವಿಯೊಂದಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಜಾಗತಿಕ ಮಟ್ಟದಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕ್ಷೇತ್ರದಲ್ಲಿ ಕಾಬಂದರ ಸೇವೆ ಸಾಧನೆಯನ್ನು ಗುರುತಿಸಿ ಈ ಅತ್ಯುನ್ನತ ಗೌರವ ನೀಡಿ ಸನ್ಮಾನಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಡೆ ಅವರು, ನಾವೆಲ್ಲರೂ ಇಂದು ಸಮಾನ ಮನಸ್ಕರಾಗಬೇಕು, ವಿಶ್ವ ಕಲ್ಯಾಣವೇ ನಮ್ಮ ಗುರಿಯಾಗಬೇಕು, ಸಮಸ್ತ ಮಾನವ ಕಲ್ಯಾಣ ಹಾಗೂ ಸಂತೋಷವೇ ಎಲ್ಲಾ ಸೇವೆಗಳ ಮುಖ್ಯ ಉದ್ದೇಶ. ವೈದ್ಯಕೀಯ ಚಿಕಿತ್ಸೆಯಲ್ಲಿ ವಿವಿಧ ಪದ್ಧತಿಗಳ ಮಧ್ಯೆ ಸ್ಪರ್ಧಿಸಲ್ಲದು, ಪರಸ್ಪರ ಪೂರಕವಾಗಿ ಚಿಕಿತ್ಸೆ ನೀಡಿ ರೋಗಿಯ ಯೋಗಕ್ಷೇಮದೊಂದಿಗೆ ಆರೋಗ್ಯ ಭಾಗ್ಯ ರಕ್ಷಣೆಯೇ ವೈದ್ಯರ ಗುರಿಯಾಗಬೇಕು ಎಂದು ಸಲಹೆ ನೀಡಿದರು. ಆದ್ದರಿಂದ ವಿಶ್ವದಲ್ಲೇ ಪ್ರಥಮವಾಗಿ ತಾವು ಧರ್ಮಸ್ಥಳದಲ್ಲಿ ಮತ್ತು ಉಜಿರೆಯಲ್ಲಿ ಪ್ರಕೃತಿ ಚಿಕಿತ್ಸಾ ಹಾಗೂ ಯೋಗ ವಿಜ್ಞಾನ ಕಾಲೇಜು ಮತ್ತು ಆಸ್ಪತ್ರೆಯನ್ನು ಆರಂಭಿಸಿರುವುದಾಗಿ ಹೇಳಿದರು. ನಮ್ಮ ಧರ್ಮ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕಡೆಗಣಿಸಬಾರದು. ಧರ್ಮಸ್ಥಳದಲ್ಲಿ ಜನರ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯ ಭಾಗ್ಯ ರಕ್ಷಣೆಗೆ ನಿರಂತರ ಮಾರ್ಗದರ್ಶನದೊಂದಿಗೆ ಅಭಯದಾನ ನೀಡಲಾಗುತ್ತದೆ ಎಂದು ಹೇಳಿದರು. ಭಾರತೀಯ ಧರ್ಮ, ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಅರಿವು, ಜಾಗೃತಿ ಮೂಡಿಸಿ ಲೋಕ ಕಲ್ಯಾಣವಾಗುವಂತೆ ನಾವೆಲ್ಲರೂ ಶ್ರಮಿಸೋಣ ಎಂದು ಅವರು ಸಲಹೆ ನೀಡಿದರು. ಈ ಸಂದರ್ಭ ಸಹಕಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಮತ್ತು ಶಿಕ್ಷಣ ಸಚಿವ ಬಿ.ಸಿ. ನಾಗೇಶ್ ಆನ್ಲೈನ್ ಮೂಲಕ ಶುಭಾಶಂಸನೆ ಮಾಡಿ ಹೆಗಡೆ ಅವರನ್ನು ಅಭಿನಂದಿಸಿದರು. ಇನ್ನು ಬೆಂಗಳೂರು ವಿವಿ ಉಪಕುಲಪತಿ ಡಾಕ್ಟರ್ ಕೆ.ಆರ್. ವೇಣುಗೋಪಾಲ್, ಮಣಿಪಾಲದ ಮಾಹೆ ವಿವಿಯ ಉಪಕುಲಪತಿ ಎ.ಡಿ. ವೆಂಕಟೇಶ್, ಸುರತ್ಕಲ್ ಎನ್ಐಟಿಕೆಯ ಪ್ರೊಫೆಸರ್ ಶ್ರೀಪತಿ ಆಚಾರ್ಯ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಹೇಮಾವತಿ ವಿ ಹೆಗ್ಡೆ, ಡಿ ಹರ್ಷೇಂದ್ರ ಕುಮಾರ್, ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶಾಸಕ ಹರೀಶ್ ಪುಂಜ ಮತ್ತು ವಿಧಾನ ಪರಿಷತ್ ಸದಸ್ಯ ಕೆ ಪ್ರತಾಪ್ ಸಿಂಹ ನಾಯ್ಕ್ ಮತ್ತು ಕೆ ಹರೀಶ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ ಅವರ ಆರೋಗ್ಯವನ್ನು ಪಡ್ಕೊಳ್ಬೋದು. ಸ್ಪಿರಿಚುವಲ್ ವೆಲ್ನೆಸ್ ಇದು ಬಹಳ ಮುಖ್ಯವಾದದ್ದು. ಇವತ್ತು ಪತ್ರಿಜಿಯವರು ಇಲ್ಲಿ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿ ಈ ಸ್ಪಿರಿಚುವಲ್ ವೆಲ್ನೆಸ್ಸಿಗೆ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ನಮಗೆ ಮೂರು ಬಹಳ ಮುಖ್ಯ. ನಮ್ಮ ದೇಶದಲ್ಲಿ ನಾವು ಮೊದಲು ಬಡವರಾಗಿದ್ದೆವು ನಾವು, ಯಾಕೆಂದರೆ ನಾವು ಸರಸ್ವತಿ ಆರಾಧಕರು. ಈಗ ವೇದಿಕ್ ಪಂಡಿತರು ಬಂದು ವೇದಘೋಷ ಮಾಡಿದರು. Wellness of the whole world was our focus. So we were worshippers of Saraswati, knowledge. But then we were poor because it is said that though Lakshmi and Saraswati never go together. So we were very highly knowledgeable, but we were at the same time not very flourishing. But today, in the 21st century, after 21st century, we find that we are also equally economically strong in the world. So we wish that this Vedic Wellness University is being a human service to the world by spreading the knowledge of Indian history and culture, heritage. So I wish that in the future I am committed to this Vedic wellness and also holistic wellness. So we will be spreading this message of holistic wellness throughout the world. And we will have all the systems together in one campus, one building, under one roof, so that any patient or anybody comes for any healing. ನಾವು ನಲಂದ ತಕ್ಷಶಿಲಾನಲ್ಲಿ ನೋಡಿದಾಗ 5ನೇ ಶತಮಾನ 10th century BC to 5th century AD ತಕ್ಷಶಿಲಾ, 5th century AD to 12th century AD ನಲಂದ. ಅಂದರೆ ಈ ನಮ್ಮ ಶಿಕ್ಷಣ ನೀತಿ ಯಾವಾಗ ಸರಿಯಾಗಿತ್ತು ಆಗ ಆರ್ಥಿಕ ಪರಿಸ್ಥಿತಿನೂ ಭಾಳ ಚೆನ್ನಾಗಿತ್ತು. ಯಾವಾಗ ನಮ್ಮ ಶಿಕ್ಷಣ ನೀತಿ ಕುಸಿತು, ದೆನ್ ನಾವು ಗುಲಾಮಗಿರಿಗೆ ಈಡಾದ್ವಿ. ಐ ವಿಶ್ ದ ವೆಲ್ನೆಸ್ ಯೂನಿವರ್ಸಿಟಿ, ವೇದಿಕ್ ವೆಲ್ನೆಸ್ ಯೂನಿವರ್ಸಿಟಿ, ಆಲ್ ದ ಬೆಸ್ಟ್ ಇನ್ ದೇರ್ whatever they are trying to do, bringing about a holistic education. Departments and centers in the field of Indian philosophy and languages, culture, fine arts, folk arts, and offers graduate and master's programs and certification programs, and also elective courses to students across all disciplines, so that the Indian culture and traditions are kept alive. As the national education policy envisages, the rich Indian legacies to the world heritage must not only be nurtured and preserved for posterity,
but also researched, enhanced, and put to new use through our education system. Therefore, it is time for all Indian school systems and universities. ಸೊ ನನಗೆ ವೆಲ್ನೆಸ್ ಅಂದರೆ ಆಲೋಚನೆ, ನಮ್ಮ ಆಲೋಚನೆಗಳೇ ನಾವು, ಅವರ್ ಎಕ್ಸ್ಪೀರಿಯನ್ಸಸ್, ಅವರ್ ಥಾಟ್ ಪ್ರೋಸೆಸ್ ಇಸ್ ವಾಟ್ ವಿ ಆರ್. ವಿ ಕೆನಾಟ್ ಬಿಕಮ್ ಡಿಫ್ರೆಂಟ್. ನಾನು ಮದರ್ ತೆರೇಸಾ ಅವ್ರ ಹತ್ರ ಬಹಳ ಇಷ್ಟ ಹತ್ರದಿಂದ ಅವ್ರ ಮುಖ ನೋಡಿದ್ದೀನಿ. ಅವ್ರ ಮುಖದಲ್ಲಿದ್ದಂಥ ಕಳೆ ನನ್ನ ಲೈಫಲ್ಲಿ ಈ ಥರ ಒಂದು ವ್ಯಕ್ತಿ ಇದ್ದಾರೆ, ಅವರು ದೇವರು ಅಂತ ಯಾರನ್ನು ಗೊತ್ತಿಲ್ಲ. ಅವ್ರ ಮದರ್ ತೆರೇಸಾ ಮುಖ ನೋಡಿದಾಗ ಇವರೇ ದೇವರು ಅನಿಸ್ತಿತ್ತು. ಯಾಕಂದರೆ ಅಂಥ ನಿಷ್ಕಲ್ಮಶ ಕಳೆ. ಅವರ ಮುಖ ನೋಡಿದಾಗಲೂ ನನಗೆ ನಿಷ್ಕಲ್ಮಶ ಕಳೆ. ಅವ್ರ ಮುಖದಲ್ಲಿ ಕಳೆ ಇದೆ. ಯಾಕಿದೆ ಅಂದರೆ ಅವರು ಜಗತ್ತಿಗೆ, ಜನಗಳಿಗೆ ಪ್ರೀತಿಯಿಂದ ಬನ್ನಿ ನಮ್ಮ ಕ್ಷೇತ್ರಕ್ಕೆ ಬನ್ನಿ, ನಿಮಗೇನು ಸಹಾಯ ಬೇಕು ಹೇಳಿ, ನೀವು ಇಲ್ಲಿ ಬಂದು ಆರಾಮಾಗಿರಿ,